ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಮಧುಸೂದನ್ ಕನ್ನಡಿಗ. ಏನು 5ನೇ ತಾರೀಕು ಪುಷ್ಪ ಫಿಲಮು ಇಡೀ ದೇಶದಾದ್ಯಂತ ರಿಲೀಸ್ ಆಗ್ತಿದೆ. ಹಾಗೆ ಕರ್ನಾಟಕದಲ್ಲೂ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಪರಭಾಷಾ ಚಿತ್ರಗಳಿಂದ ಕನ್ನಡ ಚಿತ್ರಗಳಿಗೆ ಎಷ್ಟು ತೊಂದರೆ ಆಗ್ತಿದೆ ಅನ್ನೋದು ಸ್ವಲ್ಪ ತಿಳ್ಕೊಬೇಕಾಗಿದೆ. ಜನರಿಗೆ ತಿಳುವಳಿಕೆ ಬರಬೇಕಾಗಿದೆ. ಈ ನಮ್ಮ ಕನ್ನಡ ವಾಣಿಜ್ಯ ಮಂಡಳಿ ಅದೇನ್ ಮಾಡ್ತಿದೆಯೋ ಗೊತ್ತಿಲ್ಲ. ಹೋಗ್ತಾರೆ ಬೇರೆ ಚಿತ್ರಗಳಿಗೆ ಹೊರ ರಾಜ್ಯದಲ್ಲಿ 100 ರೂಪಾಯಿ 150 ರೂಪಾಯಿ ಒಳಗಡೆ ಟಿಕೆಟ್ ರೇಟ್ ಇಡಬೇಕು ಅನ್ನೋ ಒಂದು ನಿಯಮ ಎಲ್ಲಾ ರಾಜ್ಯಗಳಿಗೂ ಸೀಮಿತ ಆಗಿದೆ. ಆದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆ, ನೀವು ಟಿಕೆಟ್ ಆನ್ಲೈನ್ ಅಲ್ಲಿ ನೋಡಿ, ಹೊರ ರಾಜ್ಯದ ಮೂವಿಗಳಿಗೆ 500, 700, 1000, 1500, 2000 ರೂಪಾಯಿ ದುಡ್ಡವರೆಗೂ ರೀಚ್ ಆಗ್ತಿದೆ. ಯಾರಪ್ಪನ ಮನೆ ದುಡ್ಡು ಅಂದ್ಬಿಟ್ಟು ಇವ್ರೆಲ್ಲಾರು ಹೊರ ರಾಜ್ಯದಿಂದ ಇಲ್ಲಿ ತಂದ್ಬಿಟ್ಬಿಟ್ಟು ಕರ್ನಾಟಕದ ದುಡ್ಡನ್ನ ಕಷ್ಟಪಟ್ಟು ದುಡ್ಡು ಕನ್ನಡಿಗರ ದುಡ್ಡನ್ನ ದೋಚ್ಕೊಂಡು ಹೋಗ್ತಾ ಇದಾರೋ ಗೊತ್ತಿಲ್ಲ. ಅದೊಂದೇ ಒಂದು ನಿಯಮನ ಇವ್ರ ಕೈಲಿ ತರಕ್ಕಾಗ್ತಿಲ್ಲ. 100 ರೂಪಾಯಿ 150 ರೂಪಾಯಿ ಮಿಡಲ್ ಕ್ಲಾಸ್ ಜನ ನೋಡೋ ಅಂತ ಸಿನಿಮಾನ ದುಡ್ಡು ಕೊಟ್ಟು ನೋಡೋಕೆ ಮಿಡಲ್ ಕ್ಲಾಸ್ ಜನ ಆಗ್ತಿಲ್ಲ. ಅದು ಅಲ್ಲದೆ ಈ ಕನ್ನಡ ಹೊರ ರಾಜ್ಯದ ಸಿನಿಮಾಗಳನ್ನ ತರ್ತಾರೆ. ಕನ್ನಡ ಸಿಂಗಲ್ ಸ್ಕ್ರೀನ್ ಆಗಿರ್ಬೋದು, ಇನ್ನೊಂದು ಸ್ಕ್ರೀನ್ ಆಗಿರ್ಬೋದು, ಎಲ್ಲಾ ಸ್ಕ್ರೀನ್ಗಳಿಗೂ ಕೂಡ ಇವರು ಮಾಡ್ತಿರೋದು ಕನ್ನಡ ಸಿನಿಮಾಗಳು ಎಲ್ಲೆಲ್ಲ ಹಾಕಿದ್ದಾರೆ. ಇವಾಗ ಯಾವ್ದು ನಾನಿನ್ನ ಬಿಡಲಾರೆ ಒಂದ್ 2-3 ಸಿನಿಮಾ ಏನ್ ಬಂದಿದೆ, ನೆಕ್ಸ್ಟ್ ವಾರ ಅದು ಥಿಯೇಟರ್ ಅಲ್ಲೇ ಇರಲ್ಲ. ಕಾರಣ ಏನು ಅಂದ್ರೆ ಇವರು ದೊಡ್ಡ ದೊಡ್ಡ ಸಿನಿಮಾ ತಂದ್ಬಿಟ್ಟು ಎಲ್ಲಾ ಥಿಯೇಟರ್ಗಳಲ್ಲೂ ಇವ್ರದ್ದು ಹಾಕ್ಬಿಡ್ತಾರೆ. ಕನ್ನಡ ಇಂಡಸ್ಟ್ರಿ ಎಲ್ಲಿಂದ ಬೆಳೆಯುತ್ತೆ, ಹೊಸಬ್ರು ಎಲ್ಲಿಂದ ಬೆಳೀತಾರೆ, ಕನ್ನಡ ಇಂಡಸ್ಟ್ರಿ ಯಾವ ರೀತಿಲಿ ಮುಂದೆ ಹೋಗುತ್ತೆ. ಆಮೇಲೆ ಇನ್ನೊಂದು, ಇವರು ಅಲ್ಲು ಅರ್ಜುನ್ ಅವ್ರು ಹೇಳ್ತಾರೆ, ನಾವು ಎಲ್ಲಾ ರಾಜ್ಯಕ್ಕೆ ಹೋಗಿ ಅವ್ರವ್ರ ಭಾಷೆಗೆ ಮರ್ಯಾದೆ ಕೊಡಬೇಕು, ಅಲ್ಲಿ ಯಾವ ಭಾಷೆಯಲ್ಲೇ ಮಾತಾಡ್ಬೇಕು ಅಂತಾರೆ. ಫಸ್ಟ್ ಆಫ್ ಆಲ್ ಇವರು ಹೋದ್ಸಲ ಬಂದಾಗ್ಲೂ ಕೂಡ ಈ ರಾಜ್ಯದಲ್ಲಿ ಬಂದಾಗ ಅವರು ಇಲ್ಲೂ ಬಂದು ಕನ್ನಡ ಮಾತಾಡದೆ ಅದೇ ಭಾಷೆ ತೆಲುಗಲ್ಲೇ ಮಾತಾಡ್ತಾರೆ. ಯಾಕೆ ನಿಮ್ಗೆ ಎಲ್ಲಾ ಭಾಷೆಯಲ್ಲಿ ಹೋಗಿ ತಮಿಳಲ್ಲಿ, ತೆಲುಗಲ್ಲಿ, ಹಿಂದಿಲಿ ಮಾತಾಡೋರು ಕನ್ನಡ ಕಲ್ತು ಕನ್ನಡದಲ್ಲಿ ಬಂದು ಮಾತಾಡ್ಬೇಕು ಅನ್ನೋದು ಇದಿಲ್ವಾ ನಿಮ್ಗೆ? ನಾಳೆ ನಿಮ್ದು ಪುಷ್ಪದು ಪ್ರೆಸ್ ಮೀಟ್ ಇದೆ, ಇಲ್ಲಿ ಮಾಡ್ತಾ ಇದ್ದೀರಾ. ನೀವು ಕರ್ನಾಟಕದಲ್ಲಿ ಬಂದಾಗ ದಯವಿಟ್ಟು ಕನ್ನಡ ಮೊದಲು ಮಾತಾಡಿ. ಕನ್ನಡದಲ್ಲಿ ನಿಮ್ದೇನಿದ್ರು ಇಲ್ಲಿ ಕನ್ನಡದಲ್ಲೇ ನೀವು ನಿಮ್ಮ ಪುಷ್ಪದು ರಿವ್ಯೂ ಕೊಡ್ಬೇಕು. ಅದ್ ಬಿಟ್ಟು ನೀವು ಮತ್ತೆ ಇಲ್ಲಿ ಮೊದ್ಲು ಮಾಡ್ದಂಗೆ ಬೇರೆ ಭಾಷೆಯಲ್ಲಿ ಬೇರೆ ರೀತಿಲಿ ಎಲ್ಲ ಪುಷ್ಪದೆಲ್ಲ ರಿವ್ಯೂ ಕೊಟ್ಕೊಂಡು ನಿಮ್ಮ ಫಿಲಮ್ದೇನಾರ ಇಲ್ಲಿ ತಂದ್ರೆ ಬೇರೆ ಭಾಷೆಯಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ 5ನೇ ತಾರೀಕು ಸಿನಿಮಾ ಯಾವುದೇ ಕಾರಣಕ್ಕೂ ಯಾವ ಥಿಯೇಟರ್ ಅಲ್ಲೂ ಕೂಡ ಓಡದೇ ಇರೋ ರೀತಿಯಲ್ಲಿ ಕನ್ನಡ ಸಂಘಟನೆಗಳು ಹೋರಾಟ ಮಾಡ್ಬೇಕಾಗುತ್ತೆ. ಮೊದ್ಲು ಕನ್ನಡ ಭಾಷೆಗೆ ಮರ್ಯಾದೆ ಕೊಡಿ. ಇಲ್ಲಿ ಬಂದು ಥಿಯೇಟರ್ ಅಲ್ಲಿ ನೀವು ಸಿನಿಮಾಗಳು ಹಾಕೋಬಹುದು, ಇಲ್ಲಿಂದ ದುಡ್ಡು ಎತ್ಕೋಬಹುದು. ಇಲ್ಲಿ ನಿಮ್ಮನ್ನ ಎಲ್ಲಾರು ಇಷ್ಟ ಪಡ್ತಾರೆ. ನಮ್ಮನ್ನ ಕನ್ನಡಿಗರನ್ನ ಹೊರಗಡೆ ಹೆಂಗೆ ಇಷ್ಟಪಡ್ತಾರೆ ಹಂಗೆ ಫಸ್ಟ್ ಕನ್ನಡ ಭಾಷೆಗೆ ನೀವು ರೆಸ್ಪೆಕ್ಟ್ ಕೊಟ್ಟು ಮರ್ಯಾದೆ ಕೊಟ್ಟು ಕನ್ನಡದಲ್ಲಿ ನಾಳೆ ಬಂದು ರಿವ್ಯೂ ಕೊಡಿ. ನಾನು ಕೂಡ ಅಲ್ಲಿಗೆ ಬರ್ತೀನಿ. ಅದೇ ನೀವು ಕನ್ನಡದಲ್ಲೇ ಮಾತಾಡ್ಬೇಕು. ಹೆಂಗೆ ಬೇರೆ ಭಾಷೆಗಳನ್ನ ನೀವು ಹೋಲಿಸ್ಕೋತಿರೋ ಹಂಗೆ ಇಲ್ಲೂ ಬಂದು ಹೋಲಿಸ್ಕೊಳ್ಳಿ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಫಸ್ಟೇ ಅಂದ್ರೆ, ಹೋದ್ಸಲ ಬಂದಾಗ್ಲೂ ಕೂಡ ನೀವು ಕರ್ನಾಟಕದಲ್ಲಿ ನಿಮ್ಮ ಭಾಷೆಲೇನೆ ಯಾವ್ದೋ ತೆಲುಗು ಭಾಷೆಯಲ್ಲೇ ಮಾತಾಡ್ಬಿಟ್ಟು ಹೋಗಿದ್ದೀರಾ. ನಾಳೆ ಬಂದಾಗ ದಯವಿಟ್ಟು ಕನ್ನಡದಲ್ಲಿ ಮಾತಾಡೋದು ಕಲ್ತ್ಕೊಳ್ಳಿ. ನಿಮ್ಮ ವಾಣಿಜ್ಯ ಮಂಡಳಿಗೂ ಅಷ್ಟೇ ಟಿಕೆಟ್ ರೇಟ್ಗಳನ್ನ ದಯವಿಟ್ಟು 100 ರಿಂದ 200 ರೂಪಾಯಿ ಒಳಗಡೆ ಮಾಡಿಸ್ರಿ. 500 ರೂಪಾಯಿ 600 ರೂಪಾಯಿ 700 ರೂಪಾಯಿ 2000 ರೂಪಾಯಿವರೆಗೂ ಮಾಡಿಸಿದ್ರೆ ಒಂದು ಫ್ಯಾಮಿಲಿಗೆ 4 ರಿಂದ 5 ಸಾವಿರ ಬೇಕಾಗುತ್ತೆ ಫಿಲಮ್ಗೆ ಹೋಗಕ್ಕೆ. ಒಬ್ಬ ಕೂಲಿಗ 300 ರಿಂದ 400 ರೂಪಾಯಿ ದುಡಿಯೋ ವ್ಯಕ್ತಿ ಎಲ್ಲಿಂದ 4-5 ಸಾವಿರ ರೂಪಾಯಿ ಕೊಟ್ಟು ಫಿಲಮ್ ಕರ್ಕ ಹೋಗ್ತಾನೆ ಫ್ಯಾಮಿಲಿನ? ಅದ್ ಹೆಂಗ್ ಆಗುತ್ತೆ? ಸ್ವಲ್ಪನಾರು ಇದ್ಬೇಡವಾ? ಹಾಗೆ ಥಿಯೇಟ್ರುಗಳು ಅಂತ ಬಂದ್ರೆ ಕನ್ನಡ ಸಿನಿಮಾಗಳನ್ನ ಥಿಯೇಟ್ರುಗಳೇ ಕೊಡಲ್ಲ. ಅದೇ ಹೊರ ರಾಜ್ಯದ ಸಿನಿಮಾಗಳು ಅಂದ್ರೆ ಥಿಯೇಟ್ರುಗಳು ಕಡ್ದ್ ಕೊಡ್ತೀರಾ. ಇಲ್ಲಿನ ಯಾರು ಡಿಸ್ಟ್ರಿಬ್ಯೂಟರ್ಗಳು ನಿಮ್ಗೊಂಚೂರಾದ್ರೂ ಮಾನವೀಯತೆ ಅನ್ನೋದಿಲ್ವಾ? ಇಲ್ಲ ಏನು ತಲೆಲಿಕ್ಕಂಡ್ ಮಾಡ್ತಿರೋ ಗೊತ್ತಿಲ್ಲ. ಕನ್ನಡ ಸಿನಿಮಾ ಅಂತ ಬಂದಾಗ ಥಿಯೇಟ್ರುಗಳು ಕೊಡಲ್ಲ. ಈ ಹೊರಗಡೆ ರಾಜ್ಯದ ಸಿನಿಮಾ ಅಂದ್ರೆ ಮೇಲ್ ಬಿದ್ದು ಫಿಲಮ್ಗಳನ್ನ ತರ್ತೀರಾ, ತಂದ್ಬಿಟ್ಟು ಅವ್ರಿಗೆ ಬಿಡುಗಡೆ ನೀವೇ ಮಾಡ್ಕೊಡ್ತೀರ. ಫಸ್ಟ್ ನಮ್ಮಲ್ಲಿರೋ ಬಕೆಟ್ಗಳಿಗೆ ಹೇಳ್ತಾ ಇರೋದು. ಫಸ್ಟ್ ಹೊರ ರಾಜ್ಯದ ಸಿನಿಮಾಗಳು ಬಕೆಟ್ ಹಿಡಿಯೋದನ್ನ ಫಸ್ಟ್ ಬಿಡಿ. ಕನ್ನಡ ಸಿನಿಮಾನ್ ಬೆಳೆಸಿ. ಇಲ್ಲಿರೋದು ಇಲ್ಲಿನ ಅನ್ನ ತಿಂತೀರಾ, ಇಲ್ಲಿನ ನೀರ್ ಕುಡಿತೀರಾ, ಇಲ್ಲಿನ ಕೆಲಸ ಮಾಡ್ತೀರಾ. ಫಸ್ಟ್ ಕನ್ನಡ ಇಂಡಸ್ಟ್ರಿನ ಬೆಳ್ಸೋದ್ ಕಲೀರಿ. ನಮ್ಮ ಹೀರೋಗಳಾಗಿರ್ಬೋದು, ಹೀರೋಯಿನ್ಗಳಾಗಿರ್ಬೋದು, ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ದೊಡ್ಡವರು ಅಂತ ಇದ್ದೀರಾ ನೀವೆಲ್ಲರೂ ಫಸ್ಟ್ ಕನ್ನಡನ ಬೆಳೆಸಿ, ಕನ್ನಡನ ಉಳ್ಸೋದ್ ಕಲ್ತ್ಕೊಳ್ಳಿ.
ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದಾರಲ್ಲ, ಹಾ. ಆ ಪುಷ್ಪ 1 ಏನಾಗಿತ್ತು, ಈ ಪುಷ್ಪ 2 ಅದಕ್ಕಿಂತ 3 ಪಟ್ಟು ಕಲೆಕ್ಷನ್ ಮಾಡಿ ತೋರಿಸ್ತೀನಿ ಅಂತ ಕರ್ನಾಟಕದಲ್ಲಿ ಒಂದು ಚಾಲೆಂಜ್ ಮಾಡಿದ್ದಾರೆ. ಏನ್ ಹೇಳ್ತಿರ್ತಾರೆ ಇದ್ರ ಬಗ್ಗೆ? ಸರ್ 3 ಪಟ್ಟಲ್ಲ 5 ಪಟ್ ಮಾಡಿ, ಬೇಡ ಅಂತ ಹೇಳಿಲ್ಲ. ಡಬ್ಬಿಂಗ್ ಅಂತ ಏನಕ್ಕೆ ಮಾಡಿದ್ದು? ಕನ್ನಡ ಸಿನಿಮಾನ, ಹೊರ ರಾಜ್ಯದ ಸಿನಿಮಾನ ಕನ್ನಡದಲ್ಲಿ ನೋಡ್ಲಿ ಅಂತ. ನೀವು ಹಂಗಂದ್ಮೇಲೆ ಡಬ್ಬಿಂಗ್ ಬಿಟ್ಟ ಮೇಲೆ ತಿರ್ಗಾ ಯಾಕೆ ತೆಲುಗಲ್ಲಿ ಹಾಕ್ತೀರಾ, ಹಿಂದಿಲಿ ಹಾಕ್ತೀರಾ? ಅದೇ ಮತ್ತೆ ಇದ್ ಮಾಡ್ತಾ ಇದ್ದೀರಾ. ಬರೀ ಕನ್ನಡದಲ್ಲಿ ಬಿಡಿ. ಎಲ್ಲಾರು ಅವಾಗ ಅವ್ರವ್ರ ಮುಚ್ಕೊಂಡು ಕನ್ನಡದಲ್ಲೇ ನೋಡ್ತಾರೆ. ಸಿನಿಮಾ ಅವಾಗ ಓಡುತ್ತೆ, ಕನ್ನಡ ಬೆಳೆಯುತ್ತೆ. ನಮ್ಮ ಉದ್ದೇಶ ಇದ್ದಿದ್ದು ಅವತ್ತು ಡಬ್ಬಿಂಗ್ ನಿಮಗೆ ಬಿಟ್ಕೊಟ್ಟಿದ್ದು ಕನ್ನಡ ಬೆಳಿಲಿ ಅಂತ. ನೀವು ಕನ್ನಡದಲ್ಲೂ ಬಿಟ್ಟು, ತೆಲುಗಲ್ಲೂ ಬಿಟ್ಟು, ಹಿಂದಿಲೂ ಬಿಟ್ಟು ನಮ್ಮ ರಾಜ್ಯದ ದುಡ್ಡುಗಳನ್ನೆಲ್ಲ ದೋಚ್ಕೊಂಡು ಹೋಗ್ರಿ ಅಂತ ಯಾರು ಹೇಳಿಲ್ಲ. ನೀವು 3 ಪಟ್ ಮಾಡ್ತೀರಾ, 4 ಪಟ್ ಮಾಡ್ತೀರಾ, ನಿಮ್ ಸಿನಿಮಾ ಚೆನ್ನಾಗಿದ್ರೆ ಅದು ಓಡುತ್ತೆ. ಇಲ್ಲ ಅಂದ್ರೆ ದಬಾಕೊಂಡ್ರೆ ಹೋಗುತ್ತೆ. ಎಲ್ಲಾರ ಸಿನಿಮಾನು ಅಷ್ಟೇ. ಫಸ್ಟು ಥಿಯೇಟ್ರುಗಳಲ್ಲಿ ಕನ್ನಡದಲ್ಲಿ ನೀವು ಡಬ್ ಮಾಡಿದ್ಮೇಲೆ ಎಲ್ಲಾ ಥಿಯೇಟ್ರಲ್ಲೂ ಕನ್ನಡದಲ್ಲೇ ಬಿಡ್ಬೇಕು. ಏನಕ್ಕೆ ಬರ ಭಾಷೆಯಲ್ಲಿ ಬಿಡ್ತೀರಾ? ನಾವ್ಯಾಕೆ ನೋಡ್ಬೇಕು ಬೇರೆ ಭಾಷೆಯಲ್ಲಿ? ನಿಮ್ ಹೊರ ರಾಜ್ಯದಿಂದ ಬಿಟ್ಮೇಲೆ, ಇವಾಗ ಇಲ್ಲಿಂದ ಬಿಟ್ಮೇಲೆ ನಾವು ಕನ್ನಡದಲ್ಲಿ ತಾನೇ ಹೊರಗಡೆಗೂ ಡಬ್ ಮಾಡ್ಬಿಡ್ತಾ ಇದೀವಿ. ಅಲ್ಲಿ ನೋಡ್ಬೇಕು ತಾನೆ ನೀವು. ನಮ್ ಭಾಷೆ ಕಲೀಲಿ ಅನ್ನೋದಕ್ಕೋಸ್ಕರ ನಿಮ್ ಭಾಷೆ ನಾವ್ಯಾಕೆ ಕಲಿಬೇಕು? ನಿಮ್ ರಾಜ್ಯಕ್ಕೆ ಬಂದಾಗ ನಿಮ್ ಭಾಷೆಲಿ ತಾನೆ ನಾವು ಡಬ್ ಮಾಡ್ಬಿಡ್ತೀವಿ. ಹಂಗೆ ಇಲ್ಲಿಗೆ ಬಂದಾಗ ಡಿಸ್ಟ್ರಿಬ್ಯೂಟರ್ಗೆ ಹೇಳೋದಷ್ಟೇ. ಫಸ್ಟ್ ಆಫ್ ಆಲ್ ನೀವು ಕನ್ನಡದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಕನ್ನಡ ಡಬ್ನ ಕನ್ನಡದಲ್ಲಿ ಹಾಕ್ಸಿ. ನಿಮಗ್ 4 ಕಾಸು ದುಡ್ಡು ಮಾತ್ರ ಲೆಕ್ಕ. ಕನ್ನಡ ಅನ್ನೋದು ನಿಮ್ಗೆ ಏನು ಇಲ್ಲ. ಈ ಟಿವಿಲಿ ಮುಂದೆ ಬಂದ್ಬಿಟ್ಟು ಕನ್ನಡ ಅಂತೀರಾ, ಕನ್ನಡದ ನೀರ್ ಕುಡಿತೀರಾ, ಊಟ ಮಾಡ್ತೀರಾ. ಆದ್ರೆ ಕನ್ನಡ ಬೇಡ ನಿಮ್ಗೆ ಯಾರಿಗೂನು. ಇದೇ ರೀತಿ ಮುಂದಿನ ದಿನಗಳು ನಡೀತಿರ್ಲಿ. ಕನ್ನಡನ ನೀವು ಕಡೆಗಣಿಸ್ತಾನೆ ಇರ್ರಿ. ಮುಂದಿನ ದಿನಗಳಲ್ಲಿ ದೊಡ್ಡ ಮಾಡೋದು ಹೋರಾಟನೇ ನಡೆಯುತ್ತೆ ಫಿಲಂ ಚೇಂಬರ್ ಮುಂದೆ. ಇದಂತೂ ಕಟ್ಟಿಟ ಬಿಟ್ಟಿ. ಪುಷ್ಪ ಮೂವಿಲಿ ಅಲ್ಲು ಅರ್ಜುನ್ ಅವ್ರು ನೇರವಾಗಿ ಹೇಳ್ತಾ ಇದೀವಿ, ಬಂದು ಕನ್ನಡದಲ್ಲಿ ಮಾತಾಡಿ. ಕನ್ನಡದಲ್ಲಿ ನೀವು ಪ್ರೆಸ್ ಮೀಟ್ ಮಾಡುವಾಗ ಕನ್ನಡ ಯೂಸ್ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಿಮ್ ಪುಷ್ಪ 2 ಏನಿದೆ ಯಾವುದೇ ಕಾರಣಕ್ಕೂ ಇಲ್ಲಿ ರಿಲೀಸ್ ಮಾಡಕ್ ಬಿಡಲ್ಲ. ಓಪನ್ ಚಾಲೆಂಜ್ ನಾನೇ ಹೇಳ್ತಾ ಇದೀನಿ. ರಿಲೀಸ್ ಆದಾಗ ಟಿಕೆಟ್ ಪ್ರೈಸ್ ಕೂಡ ಜಾಸ್ತಿ ಆದ ಮುಂದೆ ನಡೆ ಏನು ಅಂತ ನೀವು ಟಿಕೆಟ್ ರೇಟ್ ಏನಾರ 1000, 2000, 500, 600 ಮೇಲೆ ಮತ್ತೆ ಟಿಕೆಟ್ ರೇಟ್ ಜಾಸ್ತಿ ಮಾಡಿದ್ರಿ ಮುಂದೆ ಫಿಲಿಂ ಚೇಂಬರ್ ಮುಂದೆ ದೊಡ್ಡ ಹೋರಾಟನೇ ಮಾಡ್ಬೇಕಾಗುತ್ತೆ. ಕನ್ನಡ ಪರ ಹೋರಾಟಗಾರರು ಇದನ್ನ ಎಚ್ಚರಿಸ್ಕೊಂಡು ಟಿಕೆಟ್ ರೇಟ್ ಕಮ್ಮಿ ಮಾಡಿ ಜನಗಳಿಗೆ 100 ರಿಂದ 150 ರೂಪಾಯಿ ಒಳಗಡೆ ಟಿಕೆಟ್ ರೇಟ್ ಮಾಡಬೇಕು ಅಂತ ಈ ಮುಖಾಂತರ ಹೇಳ್ತೀನಿ ಸರ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.